ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ದೆಹಲಿಯಿಂದ ಫೋನ್ ಮಾಡಿ ಈ ವಿಚಾರವನ್ನ ನನ್ನ ಗಮನವನ್ನ ಸೆಳೆದ್ರು. ನಿಮ್ಮ ಸರ್ಕಾರ, ನಮ್ಮ ಸರ್ಕಾರ, ನಾವೆಲ್ಲ ಸರ್ಕಾರದ ಪರವಾಗಿ ಗೌರವನ ಕೊಡಬೇಕು ಅಂತೇಳಿ ಸರ್ಕಾರದ ಪ್ರತಿನಿಧಿಯಾಗಿ ನಾನು, ಪ್ರಿಯಾಂಕ್ ಅವರು, ಶರಣಪ್ರಕಾಶ್ ಅವರು ಮತ್ತು ಎಲ್ಲ ನಮ್ಮ ಶಾಸಕರು, ಈ ಭಾಗದ ಎಲ್ಲ ಶಾಸಕರು ಕೂಡ ಎಲ್ಲ ಕಾರ್ಯಕ್ರಮವನ್ನು ಬದಿಗೊಟ್ಟು ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾವೆಲ್ಲ ಪ್ರಾರ್ಥನೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಧಾರ್ಮಿಕ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸೇವೆಯನ್ನು ಮಾಡಿಕೊಂಡು ಬಂದಂತ ದೊಡ್ಡ ಪರಂಪರೆಯ ಈ ಒಂದು ಸಂಸ್ಥಾನ. ನಾವೆಲ್ಲ ಈ ಭಾಗಕ್ಕೆ ಎಲ್ಲ ಬಹಳ ಜನ ಭಕ್ತಾದಿಗಳು ವಿಶೇಷವಾಗಿ ಧಾರ್ಮಿಕವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂತ ಸೇವೆಯನ್ನ ಪಡ್ಕೊಂಡು ಇಡೀ ಹೊರಗಡೆ ರಾಜ್ಯದಲ್ಲೂ ಕೂಡ ನಮ್ಮ ಅಪ್ಪ ಅವರು ಬಹಳ ಪ್ರಸಿದ್ಧವಾಗಿದ್ದಾರೆ ಅನ್ನೋದು ಕೂಡ ಅನೇಕ ಲೇಖನಗಳು, ಘಟನೆಗಳಲ್ಲಿ ನಾವೆಲ್ಲ ನೋಡಿದ್ದೇವೆ. ಎಲ್ಲ ಧರ್ಮದವರು ಕೂಡ ಶ್ರೀಗಳ ಅಪ್ಪ ಅವರಿಗೆ ಗೌರವನ ಕೊಡುವಂಥದ್ದು, ಅವರ ಸಮಾನತೆಯನ್ನು ನೋಡುವಂಥದ್ದು ಕೂಡ ನಾವೆಲ್ಲ ಇಲ್ಲಿ ಪ್ರತ್ಯಕ್ಷವಾಗಿ ನಾವು ಕಾಣ್ತಾ ಇದ್ದೇವೆ. ಆದ್ರಿಂದ ಅವರ ಬದುಕಿನಲ್ಲಿ ಮಾಡಿದಂತ ಸಾಧನೆ ಕಳೆದ 80ಕ್ಕೂ ಹೆಚ್ಚು ವರ್ಷಗಳ ಕಾಲ ಈ ರಾಜ್ಯಕ್ಕೆ, ವಿಶೇಷವಾಗಿ ಉತ್ತರ ಕರ್ನಾಟಕದ ಜನತೆಗೆ ಕೊಟ್ಟಂತ ಮಾರ್ಗದರ್ಶನ ಸರ್ಕಾರ ಅವರಿಗೆ ಸ್ಮರಿಸದೆ ಅವ್ರಿಗೆ ಗೌರವನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇಡೀ ಸರ್ಕಾರ ತೀರ್ಮಾನವನ್ನು ಮಾಡಿ ಇವತ್ತು ನಾವಿಲ್ಲಿ ಈ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಇಡೀ ಸರ್ಕಾರ ಅವರೆಲ್ಲ ಭಕ್ತಾದಿಗಳ ನೋವಿನ ಜೊತೆಯಲ್ಲಿ ಇದೆ, ಅವರ ಕುಟುಂಬದ ಜೊತೆಯಲ್ಲಿ ಇದೆ ಅನ್ನೋದನ್ನ ಮಾತನ್ನ ಹೇಳಿ ನಾನು ಎರಡು ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.